ನಾವೇ ಮಾಡಿಕೊಂಡಿರ್ತಕ್ಕಂಥ ಕಾನೂನು. ಆ ಕಾನೂನಿನ ಪ್ರಕಾರ ಈಗ 3,44,000 ಕೋಟಿ ಹಣವನ್ನು ಏನು ಜೂನ್ ಜುಲೈನಲ್ಲಿ ಮಂಡಿಸಿದ್ರು ಆ ಬಜೆಟ್ಗಿಂತ ಅಧಿಕವಾದಂಥ ಹಣವನ್ನು ಇವಾಗ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಅವರನ್ನು ಸ್ವಾಗತಿಸಬೇಕು. ಕಾರಣ ಯಾಕೆ ಅಂದರೆ ಬಹಳ ಸಂಕಷ್ಟದ ಪರಿಸ್ಥಿತಿನಲ್ಲೂ ಕೂಡ ವಿಶೇಷವಾದಂಥ ಗ್ಯಾರಂಟಿಗಳನ್ನು ಕೊಟ್ಟು 40-50 ಸಾವಿರ ರೂಪಾಯಿನ ಹೊರವತ್ತು ಪುನಃ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಹಣ ಇಲ್ಲ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಅನ್ನೋ ಟೈಮ್ನಲ್ಲೂ ಕೂಡ ಇವತ್ತು ಇನ್ನೂ 3,500 ಕೋಟಿಗೂ ಅಧಿಕ ಹಣವನ್ನು ಅವರು ಸಂಪಾದನೆ ಮಾಡಿ ಇವತ್ತು ಈ ರಾಜ್ಯದ ಯಾವ್ಯಾವ ಇಲಾಖೆಯ ಬಾಬತ್ತಿಗೆ ಹಣ ಸಾಕಾಗೋದಿಲ್ಲ ಅದನ್ನು ಕೊಡ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿರೋದಕ್ಕೆ ನಾವು ಮುಖ್ಯಮಂತ್ರಿಗಳನ್ನು ಅಭಿನಂದನೆ ಮಾಡಬೇಕಾಗುತ್ತೆ. ಮುಖ್ಯಮಂತ್ರಿಗಳನ್ನು ಅಭಿನಂದನೆ ಮಾಡದಿದ್ರೆ ಆಗೋದಿಲ್ಲ. ಆ ರೀತಿ ರಾಯರೆಡ್ಡಿ ಅವರು ಏನು ಮಾತನಾಡಿದ್ರು, ಇನ್ನೂ ಹೆಚ್ಚಿಗೆ ಹಣವನ್ನು ಪೂರಕವಾಗಿ ಕೊಡಬಹುದಾಗಿತ್ತು. ಕೇಂದ್ರ ಸರ್ಕಾರದ ಭಾಗದಿಂದ ಬರಬೇಕಾದಂತ ಇದು ಒಕ್ಕೂಟ ವ್ಯವಸ್ಥೆ ಒಳಗೆ ನಮ್ಗಿಬ್ಬರಿಗೂ ಇರ್ತಕ್ಕಂಥ ಸಂಬಂಧ. ನಮ್ಮಿಂದ ಅವ್ರಿಗೆ ಟ್ಯಾಕ್ಸಸ್ ಹೋಗುತ್ತೆ, ಅವರಿಂದ ನಮಗೆ ಟ್ಯಾಕ್ಸಸ್ ಬರುತ್ತೆ, ನಮ್ಮಿಂದ ಅವ್ರಿಗೆ ಹಣ ಬರುತ್ತೆ, ನಾವು ಅವ್ರಿಗೆ ಹಣ ಕೊಡ್ತೀವಿ. ಇದು ಸಂಬಂಧ. ಇದು ಇತಿಹಾಸದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ನಡೆದು ಬಂದಿರತಕ್ಕಂಥ ಪದ್ಧತಿ. ಅದರಲ್ಲೂ ಏನೇನು ಹೇಳಿದ್ರು, ಸೆಂಟ್ರಲ್ ಏಡ್ ಗ್ರಾಂಟ್ಸ್ ಏನ್ ಬರಬೇಕು ಅವನ್ನ ಬಹಳ ಕಡಿಮೆ ಮಾಡಿದ್ದಾರೆ, ಬಹಳ ಕುಂಠಿತ ಮಾಡಿದ್ದಾರೆ. ನಮ್ಮಿಂದ 4 ಲಕ್ಷ ಕೋಟಿಗೂ ಅಧಿಕವಾದಂತ ಟ್ಯಾಕ್ಸಸ್ ಇವತ್ತು ಕೇಂದ್ರ ಸರ್ಕಾರದ ಪಾಲ್ಗೆ ಹೋಗ್ತಾ ಇದೆ. ಅಲ್ಲಿಂದ ನಮಗೆ ರಿಟರ್ನ್ಸ್ ಬರ್ತಾ ಇರೋದು ಕೇವಲ 50,000 ಕೋಟಿ. ನಮಗೆ ಯಾವ್ಯಾವ ಗ್ರಾಂಟ್ ನಲ್ಲಿ GST ನಲ್ಲಿ ನಮ್ಮನ್ನು ಸೇರಿಸ್ಕೊಂಡಿದ್ದಾರೆ. GST ನಲ್ಲಿ ನಮಗೆ 5,000, ನಮಗೆ ಯಾವ್ಯಾವ ಇದರಲ್ಲಿ 5,000 ರೂಪಾಯಿ ಹಣವನ್ನ 5,00,000 ಕೋಟಿ ಹಣವನ್ನು ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಬರಲಿಲ್ಲ. ಈ ರೀತಿ ಗ್ರಾಂಟಿನ್ ಏಡ್ಸ್ ಅಲ್ಲಿ ನಮಗೆ ಕೊಡ್ತಾ ಇದ್ದಂತ ಇಂದಿನ 2, 3, 4, 5 ವರ್ಷಗಳಿಂದ ನಾವು ಅವಲೋಕನ ಮಾಡಿದಾಗ ನಮಗೆ ಅದನ್ನೆಲ್ಲ ಮಾತಾಡಕ್ ಹೋದ್ರೆ ಬಹಳ ಟೈಮ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಕೊಡ್ತಾ ಇದ್ದದ್ದೆಷ್ಟು, ಇವತ್ತೆಷ್ಟು ಕೊಡ್ತಾ ಇದ್ದಾರೆ, ಇದನ್ನ ನಮ್ಗೆ ಅನುದಾನನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಅವರು ಚರ್ಚೆ ಮಾಡಿದ್ರಷ್ಟೇ. ಅದರಲ್ಲಿ ಇಷ್ಟನ್ನೇ ಕೊಟ್ಟರೆ ಬಂದಿದ್ರೆ ಇನ್ನೊಂದು 5 ವರ್ಷದಲ್ಲಿ ಏನ್ ಕೊಡ್ತಾ ಇದ್ರೆ 10 ವರ್ಷದಲ್ಲಿ ಅದನ್ನೇ ಇಲ್ಲಿವರೆಗೂ ಬಜೆಟ್ಟಿನ ಗಾತ್ರ ಏರಿದಂಗೆ ಬಜೆಟ್ ಇರುತ್ತಲ್ಲ, ಅವತ್ತೆಷ್ಟು ಲಕ್ಷ ಕೋಟಿ ಬಜೆಟ್ ಮಂಡ್ಯ ಇದೆ, ಇವತ್ತೆಷ್ಟು ಲಕ್ಷ ಕೋಟಿ ಬಜೆಟ್ ಮಂಡ್ಯ ಇದೆ. ಬಜೆಟ್ ಏರಿದಂಗೆ ಬಜೆಟ್ ಮತ್ತೆ ಏರಿದಂಗೆ ರಾಜ್ಯಕ್ಕೂ ಬರಬೇಕಾಗಿರ್ತಕ್ಕಂಥ ಗ್ರಾಂಟ್ಸ್ ಏರಿಕೆ ಆಗಬೇಕು ಅನ್ನೋದು ಅವ್ರ ವಾದ. ಅವರು ಇಷ್ಟು ಬಂದಿದ್ರೆ ಇವಾಗ ನಮ್ಗೆ 73,000 ಕೋಟಿ ಹಣ ಇಷ್ಟೊತ್ತಿಗೆ ನಮ್ಗೆ ಗ್ರಾಂಟಿನ್ ಏಡ್ಸ್ ಬರ್ಬೇಕಾಯ್ತು, ನಮಗೆ ಬರೀ 50,000 ಕೋಟಿ ಬರ್ತಾ ಇದೆ. ಇದು ತಪ್ಪು. ಆದ್ರಿಂದ ನಾವು ಪೂರಕ ಬಜೆಟ್ ನಲ್ಲಾದ್ರೂ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಿ ಅಧಿಕವಾಗಿರ್ತಕ್ಕಂಥ ಹಣವನ್ನ ಪಡೆಯೋಣ ಅಂದ್ರೆ ನಮ್ಮನ್ನ ಗ್ರಾಂಟ್ ಏನು ಕೇಂದ್ರ ಸರ್ಕಾರದ ಟ್ಯಾಕ್ಸಸ್ ಮತ್ತೆ ನಮ್ಗೆ ಕೊಡ್ತಕ್ಕಂಥ ಗ್ರಾಂಟಿನೇಟ್ಸ್ ಮತ್ತೆ ಎಲ್ಲ ಅನುದಾನಗಳೇನಿದಾವೆ ಕೇಂದ್ರ ಸರ್ಕಾರದ ಅನುದಾನಗಳು ಇವನ್ನೆಲ್ಲ ಕಡಿಮೆ ಪ್ರಮಾಣ ಮಾಡಿದರೆ ಅಂತಕ್ಕಂಥದ್ದನ್ನ ಅವರು ಹೇಳಿದ್ರು. ಆದ್ರೆ ಸಪ್ಲಿಮೆಂಟರಿ ಬಜೆಟ್ ನಲ್ಲೂ ಮಂಡಿಸಿದಂತ ಅವ್ರಿಗೆ 3,500 ಕೋಟಿ ವಿಶೇಷವಾಗಿ ಕೊಡ್ತಾ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಿ ಇದು ಹೆಂಗ್ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಮುಂದೆ ಏನ್ ಮಾಡ್ಬೇಕು, ಈ ರೀತಿ ಇವರಿಗೆ ಒಂದು ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ, ನಮಗೆ ಬರೋ ಭಾವನೆನ ನಾವು ಅವ್ರಿಗೆ ಬೇಜಾರು. ನಾವೇನು ಯಾರ ಮೇಲೆ ಯಾರ ಮೇಲೆ ಪದೇ ಕೇಂದ್ರ ಸರ್ಕಾರನೇ ಅಂತವ್ರೆ. ಈಗ ಆಯ್ತು, ನಮ್ಗೆ ಎಷ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈಗ ಕೇಂದ್ರ ಸರ್ಕಾರ ಈ ರಾಜ್ಯಕ್ಕೆ ಅಕ್ಕಿಯಿಂದ ಹಿಡಿದು ಉಜ್ವಲ ಯೋಜನೆಯಿಂದ ಹಿಡಿದು ರಸ್ತೆಯಿಂದ ಹಿಡಿದು ಹೇಳ್ರಿ, ನೀವು ಮಾತು ಮಾಡೋರು ನಿಮ್ಮ ಹತ್ರ ಐತಲ್ಲ ನಮ್ಮ ಮುಖ್ಯಮಂತ್ರಿ ಸರ್ಕಾರ ಕೊಟ್ಟೈತೆ. ನೀವು ನಿಮ್ಮನ್ನ ನಾವು ಬೇಡ ಅಂತ ಹೇಳಿದ್ವಿ. ಇವತ್ತು ಗಮನ ಬಗ್ಗೆ ಮಾತಾಡಬೇಕು.
ನಮ್ಮ ಭಾಷೆ ಮಾಡ್ತೀರಾ? ಇಲ್ಲಿ ಮುಂದಾಗ ಹೆಂಗ್ ಮಾತಾಡಿದ್ರಿ ಅಂತ ನಮ್ಗೆ ಗೊತ್ತು. ವಿಶ್ವನಾಥ್ ಅವರೇ, ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾಗ ನೀವು ವಿರೋಧ ಪಕ್ಷದಲ್ಲಿ ಅಧ್ಯಕ್ಷರೇ ಅವ್ರು ಮಾತಾಡೋದು ದಯವಿಟ್ಟು ಪ್ಲೀಸ್ ಅಧ್ಯಕ್ಷರೇ, ಮಾನ್ಯ ವಿಶ್ವನಾಥ್ ಅವರು ದಯವಿಟ್ಟು ಅರ್ಥ ಮಾಡಿ. ನೀವು ಅಕ್ಕಿ ಕೊಡೋದಕ್ಕೆ ಡಿಸ್ಕೌಂಟ್ ಕೊಡ್ತೀರಿ, ಅದನ್ನ ಕೊಡ್ತೀರಿ, ಅದು ಗ್ರಾಂಟಿ